ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ಬಾಂಗ್ಡಾ ತವಾ ಫ್ರೈ. ಮೊದಲಿಗೆ ನಾವಿಲ್ಲಿ 1.5 kg ಬಾಂಗ್ಡಾ ತಗೊಂಡು ಇದನ್ನು ನೋಡಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಅವರೇ ಕ್ಲೀನ್ ಮಾಡಿ ಕೊಡ್ತಾರೆ, ಮಾರಕ್ಕೆ ಬರ್ತಾರಲ್ಲ ಅವರು. ಕೆಲವ್ರು ಮಾಡಿಕೊಡ್ತಾರೆ, ಕೆಲವ್ರು ಮಾಡಿಕೊಡಲ್ಲ. ಅದಕ್ಕೆ ನಾವೇ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅಂದರೆ ನಮ್ಮ ಮನೇಲಿ ಯಾರಿಗೂ ಕ್ಲೀನ್ ಮಾಡ್ಲಿಕ್ಕೆ ಬರಲ್ಲ, ನನಗೆ ಬಿಟ್ಟರೆ ಇನ್ಯಾರು ನಮ್ಮಲ್ಲಿ ಕ್ಲೀನ್ ಮಾಡಲ್ಲ. ಹಾಗಾಗಿ ನಾನೇ ನೋಡಿ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ತವಾ ಫ್ರೈ ಮಾಡಿದ್ರೆ. ಮತ್ತು ಇದರಲ್ಲಿ ಕಬಾಬು ಮಾಡ್ಬೋದು, ಆದರೆ ನಾವು ಸ್ವಲ್ಪ ತವಾ ಫ್ರೈ ಜಾಸ್ತಿ ತಿಂತೀವಿ. ಎಣ್ಣೆ ಎಲ್ಲ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ. ಅದು ಕಬಾಬ್ ಥರ ಮಾಡಿದ್ರೆ ಅದಕ್ಕೆ ಎಣ್ಣೆನೂ ಜಾಸ್ತಿ ಬೇಕು, ತುಂಬ ಆಯಿಲ್ ಆಗಿಬಿಡುತ್ತೆ. ಇವಾಗ ನೋಡಿ ಇದನ್ನೆಲ್ಲ ನಾನು ತೊಳೆದು ಚೆನ್ನಾಗಿ ನೀಟ್ ಮಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಇದು ರೆಡಿಯಾಗಿದೆ ತೊಳೆದು. ಇವಾಗ ನೆಕ್ಸ್ಟು ನಾವು ಇದಕ್ಕೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಮತ್ತು ಇದಕ್ಕೆ ಧನಿಯಾ ಪೌಡರ್, ಮತ್ತು ಇದಕ್ಕೆ ಅರಿಶಿಣ ಪೌಡರ್ ಎಲ್ಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಮತ್ತು ಇದಕ್ಕೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೋಬೇಕಿಲ್ಲಿ. ಬೇಕಂದರೆ ಒಂದು ಹಾಕ್ಕೋಬೋದು, ನಾನಿಲ್ಲಿ ಅರ್ಧ ತೊಗೊಂಡಿದ್ದೀನಿ. ಇದು ಮೀನಿಗೆ ನೋಡಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇಟ್ಟಿದ್ದೀವಿ 1 hour ನಾವಿಲ್ಲಿ. ಇವಾಗ ನೋಡಿ ನೆಕ್ಸ್ಟು ಎಣ್ಣೆ ಹಾಕ್ಬಿಟ್ಟು ತವಾದಲ್ಲಿ ಫ್ರೈ ಮಾಡ್ತಾಯಿದ್ದೀವಿ. ಅಷ್ಟೇ, ಇದು ರೆಡಿ ಆಯಿತು. ಇದಕ್ಕೆ ಬೇಳೆ ಸಾಂಬಾರು ಜೊತೆ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್.